ಮಂಜು ಬಿದ್ದು ಭೂಮಿ ದೋಷಿಸ್ತಾ ಇತ್ತು. ಆವಾಗ ಮನುಷ್ಯನ ಆಲೋಚನೆ ಮಾಡಿದ, ಮಂಜು ಬೀಳುತ್ತೆ ಅಂದ್ರೆ ಅದೆಂತ ಮಂಜು ಬೀಳುತ್ತೆ? ಮನುಷ್ಯ ಅಲ್ಲೋ ಎಷ್ಟು ನೀರು ಬರುತ್ತೆ? ಮೈನಲ್ಲಿದ್ದಂತ ಹೊದಿಕೆ ಹೋಗುವಷ್ಟು ಇಲ್ಲ, ಇನ್ನು ಹೆಚ್ಚಿಗೆ, ಇನ್ನು ಹೆಚ್ಚಿಗೆ ಪಾದ ಮುಳುಗುವಷ್ಟು ಇಲ್ಲ, ಇನ್ನು ಹೆಚ್ಚಿಗೆ ಅಲೋ ಮೊಣಕಾಲಿನ ತನಕ ಬರಬಹುದು ಅಂತ ಆಲೋಚನೆ ಮಾಡಿರಬೇಕು. ಇದು ಮನುಷ್ಯನ ಆಲೋಚನೆ, ಇದು ಮನುಷ್ಯನ ಉದ್ದೇಶ, ಇದು ಮನುಷ್ಯನ ದೃಷ್ಟಿಕೋನ. ಮನುಷ್ಯನ ದೃಷ್ಟಿಕೋನಕ್ಕೂ ದೇವರ ಯೋಜನೆಗೂ ಆಕಾಶಕ್ಕೂ ಹೋಗುತ್ತಿರುವ ಅಂತರಕ್ಕಿಂತ ಇನ್ನೂ ಮಿಗಿಲಾದದಾಗಿದೆ. ಆಮೆನ್, 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 ಆಮೆನ್. ಮನುಷ್ಯನ ಆಲೋಚನೆ, ಮನುಷ್ಯನ ಆಲೋಚನೆ ಯಾವ ಗಣನೆಗಿಲ್ಲ. ದೇವರ ಆಲೋಚನೆ ಮುಂದೆ ಮನುಷ್ಯನ ಆಲೋಚನೆ ಯಾವ ಗಣನೆಗಿಲ್ಲ, ಯಾವ ಅಂತರ ಇಲ್ಲ. ಅಂದ್ರೆ ಯಾವುದಕ್ಕೂ ಸೇರಿಬಿಡಂತ ಇಲ್ಲ. ದೇವರ ಆಲೋಚನೆ ಆಗಮ್ಯವಾದದ್ದು, ದೇವರ ಯೋಜನೆ ವಿಶೇಷವಾದದ್ದು, ಮನುಷ್ಯನಿಗೆ ನಿಲುಕಲಾದಂಥದ್ದು, ಮನುಷ್ಯನಿಗೆ ಮುಕ್ಲಿಕ್ಕಾಗದೇ ಇರುವಂತ ಯೋಜನೆ ದೇವರ ಯೋಜನೆ ಆಗಿದೆ. ಆಮೆನ್, ಆಮೆನ್. ಇವತ್ತು ಮನುಷ್ಯ ಏನ್ ನೋಡ್ತಾ ಇದ್ದಾರೆ ಅಂದ್ರೆ, ಆವತ್ತೇನು ಆಗಿನ ಕಾಲಕ್ಕೆ ನೋಹ ನೋಡನಲ್ಲ, ನೋಹ ಒಬ್ಬನೇ ಅಲ್ಲ, ನೋಹನ ಸಂತತಿ ಮಕ್ಕಳು, ನೋಹನ ಸಂತತಿ ಅಲ್ಲ, ಆಗಿನ ಕಾಲದಲ್ಲಿ ಭೂಲೋಕದಲ್ಲಿ ಬದುಕಿರುವ ಪ್ರತಿಯೊಬ್ಬ ಮನುಷ್ಯನು ಅದನ್ನೇ ನೋಡಿದ. ಏನಂತ? ಮಳೆ ಬೀಳುತ್ತೆ ಅಂದ್ರೆ ಹೆಚ್ಚಿನ ಪಾದ ಮುಳುವಷ್ಟು ನೀರು ಬರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಎಷ್ಟು ಮಂದಿ ಇಲ್ಲೇ ಇದ್ದೀರಿ? ನಾನು ಹೇಳೋದಿದ್ದಕ್ಕೆ ಅರ್ಥ ಆಗ್ತಾ ಇದೆ. ಇವತ್ತಿನ ಸಮಯ ಗೊತ್ತಿಲ್ಲ, 2 ಆಗ್ತದೋ 3 ಆಗ್ತದೋ. ಹಾಗೆ